ಹಾವಳಿಯಿಂದ 8 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಶಾಲೆಗಳನ್ನು ಪುನರಾರಂಭ ಮಾಡುವುದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಯಲಬುರ್ಗಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಲೆಗಳಿಗೆ ವಿಶೇಷ ಮೆರುಗು ಬಂದಿದೆ. ಹಬ್ಬದ ವಾತಾವರಣದಂತೆ ಸೃಷ್ಟಿಸುವಂತಹ ಶೃಂಗಾರ ಮಾಡಿ ಹಸಿರು ತೋರಣಗಳನ್ನು ಹಾಕಿ ಪಾಲಕರಿಗೆ ಮಕ್ಕಳಿಗೆ ಸ್ವಾಗತಿಸುವ ಮೂಲಕ ಶಿಕ್ಷಕ ವರ್ಗದವರು ಧೈರ್ಯ ತುಂಬಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಶಾಲೆಯ ಆವರಣದ ಮುಂದೆ ಮಕ್ಕಳಿಂದ ಬಣ್ಣಗಳಿಂದ ರಂಗೋಲಿಗಳ ಚಿತ್ತಾರ ಹಾಕುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಇಡೀ ಗ್ರಾಮೀಣ ಪ್ರದೇಶದ ಹಸಿರು ತೋರಣದಿಂದ ಎದ್ದು ಕಾಣುತ್ತಿದೆ. ಅದರಲ್ಲೂ ಒಂದು ಗ್ರಾಮ ತುಮ್ಮರಗುದ್ದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ವಿದ್ಯಾಗಮನ ಆರಂಭವನ್ನ ಮಾಡಿದರು. ಹೊಸ ವರ್ಷದಿಂದ ಸರ್ಕಾರದ ಆದೇಶದಂತೆ 6ರಿಂದ 10ನೇ ತರಗತಿಗಳು ಹಾಗೂ ವಿದ್ಯಾಗಮನ ಮೂಲಕ ಶಾಲಾ ಮಕ್ಕಳಿಗೆ ಸರ್ಕಾರಿ ಖಾಸಗಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಮಕ್ಕಳ ಆರೋಗ್ಯದಿಂದ ಕಾಳಜಿ ವಹಿಸಿ ಶಿಕ್ಷಣವನ್ನು ನೀಡುವಂತೆ ಮಾರ್ಗ ಸೂಚಿಸಿದೆ. ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಸರ್ಕಾರವೇ ಸ್ಯಾನಿಟೈಸರ್, ಮಾಸ್ಕ್, ಥರ್ಮಲ್ ಸ್ಕ್ಯಾನರ್ಗಳು ಇನ್ನಿತರ ಅಗತ್ಯ ಸಲಕರಣೆಗಳನ್ನು ಒದಗಿಸಬೇಕಾಗಿದೆ. ಆದ ಕಾರಣ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡುವುದಕ್ಕೆ ಮುಖ್ಯ ಶಿಕ್ಷಕರು ತಮ್ಮ ವೈಯಕ್ತಿಕದಿಂದಲೇ ಥರ್ಮಲ್ ಸ್ಕ್ಯಾನಿಂಗ್ ತಂದು ಶಾಲೆಗೆ ಬರುವ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡುತ್ತಿರುವ ದೃಶ್ಯ ತಾಲೂಕಿನ ಬಹುತೇಕ ಶಾಲೆಗಳಲ್ಲಿ ಕಂಡುಬಂತು. ಮಾಡಬೇಕಂತಕೊಂಡು ಕರ್ನಾಟಕ ಘನ ಸರ್ಕಾರ ಆದೇಶದಿನ್ವಯ ಮಾನ್ಯ PO ಸಾಹೇಬರು ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳು ಶಿಕ್ಷಣ ರಾಜ್ಯಾದ್ಯಂತ ಇಂದು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಮಕ್ಕಳಿಗೆ ತರಗತಿ ಪ್ರಾರಂಭ ಆಗ್ತವ. ಹಾಗಾಗಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ರೋಗ ನಮ್ಮ ತುಮ್ಮರಗುದ್ದಿ ಗ್ರಾಮಕ್ಕೆ ಕಾಲಿಡಬಾರ್ದು. ಅದು ಎಲ್ಲಿದ್ರೆ ಆ ಕಡೆನ ಹೋಗ್ಲಿ, ನಮ್ಮ ಮಕ್ಕಳು ಸುರಕ್ಷಿತವಾಗಿಕೊಂಡು ಆಶಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮೆಲ್ಲ ತುಮ್ಮರಗುದ್ದಿ ಗ್ರಾಮದ ಎಲ್ಲ ಗೌರವಾನ್ವಿತ ಗುರು ಹಿರಿಯರು, ಪಾಲಕ ಪೋಷಕರು, ಮುದ್ದು ಮಕ್ಕಳು ಮತ್ತು ಪತ್ರಿಕಾ ಮಾಧ್ಯಮದವರು, ಮೀಡಿಯಾ ಮಾಧ್ಯಮದವರು ಎಲ್ಲರನ್ನ ಇವತ್ತು ನನ್ನ ಮುದ್ದು ಮಕ್ಕಳ ಪರವಾಗಿ ನಾನು ತಲೆಬಾಗಿ ತುಂಬುವುದಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ದೇವರು ಭಗವಂತ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ, ಕೊರೋನಾ ದೂರವಾಗಲಿ, ನಮ್ಮ ಶಾಲೆ ಅತ್ಯಂತ ಸುಗಮವಾಗಿ ನಡೀಲಿ ಅಂತಿಕೊಂಡು ಆಶಿಸಿ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂಥ ಅತ್ಯಂತ ಕ್ರಿಯಾಶೀಲ ಅಧಿಕಾರಿ ಎಂದ ಹೆಸರನ್ನ ಪಡೆದಿರ್ತಕ್ಕಂಥ ನಮ್ಮ ಕೋವಿಡ್-19 ಸತತ 8 ತಿಂಗಳ ಕಾಲ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ದಿಲ್ಲ. ಆದರೆ ಮಕ್ಕಳನ್ನು ನಾವು ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಆಯುಕ್ತರು ಆದೇಶದಂತೆ ಇಂದಿನಿಂದ 6ರಿಂದ 12ನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೂ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಕೋವಿಡ್-19 ಇಂದ ಏನು ನಾವು ಎಲ್ಲ ಶಿಸ್ತು ಕ್ರಮಗಳನ್ನು ಮತ್ತು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಶಾಲೆಯಲ್ಲಿ ತೆಗೆದುಕೊಳ್ಬೇಕು, ಆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ಒಂದು ಶಾಲೆ ಕೊರೋನಾವನ್ನು ಉಂಟು ಮಾಡುವುದಿಲ್ಲ ಮತ್ತು ಕೊರೋನಾವನ್ನು ಹರಡುವುದಿಲ್ಲ ಒಂದು ಧ್ಯೇಯೋದ್ದೇಶದಿಂದ ಇವತ್ತು ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಈ ಸಮಯದ ಕಾರ್ಯಕ್ರಮದ ನೋಟ್ಸ್ಗಳನ್ನ ಮಾಡ್ಕೊಂಡಿದ್ದು ಪ್ರತಿಯೊಬ್ಬರು ನಾಳೆ ತಗೊಂಡ್ ಬರ್ಬೇಕು. ಅದನ್ನ ನಾವು ಚೆಕ್ ಮಾಡ್ತೀವಿ. ಹೇಳಿದಿನ ನೋಟ್ಸ್ ಮಾಡ್ಕೋರಿ ಅಂತಂದ್ರೆ ಕೊರೋನಾ ಅಥವಾ ಕೋವಿಡ್-19 ಈ ಒಂದು ಸಾಂಕ್ರಾಮಿಕ ಕೂಡ ಗೊತ್ತಿರುವಂಥದ್ದು. ಏನಿದೆ